ಮಾರ್ಚ್ 19ರಂದು RCB ಮ್ಯಾಚ್ ನಡೆಯುವಂಥ ಒಂದು ಸಮಯದಲ್ಲಿ RCB ಅನ್ಬಾಕ್ಸ್ ಅನ್ನೋ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ನಮ್ಮೆಲ್ಲರ ಮೆಚ್ಚಿನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟನೆಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ಉದ್ಘಾಟನೆ ಆಗಿದ ನಂತರ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ತುಂಬ ಅಶ್ಲೀಲವಾಗಿ ಪದಗಳ ಬಳಕೆ ಮಾಡಿ ಅವರಿಗೆ ಒಂದು ದೊಡ್ಡ ಅಂದರೆ ಆ ಪದಗಳನ್ನ ನಾವು ಬಳಸೋದಕ್ಕೆ ಆಗಲ್ಲ ಅಂತ ಅನರ್ಹ ಪದಗಳನ್ನೆಲ್ಲ ಬಳಸಿ ತುಂಬ ಕೀಳು ಮಟ್ಟದ್ದು ಆ ರೀತಿ ಒಂದು ತುಂಬ ಇನ್ನೂ ನೋವಲ್ಲೇ ಇರೋಂಥ ನಮ್ಮ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಗೆ ಆ ರೀತಿ ನಿಂದನೆ ಮಾಡಿರೋದು ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ತುಂಬಾ ನೋವು ಕೊಡೋ ಅಂಥದ್ದು. ಜೊತೆಗೆ ಏನು ಇವಾಗ ಇತ್ತೀಚೆಗೆ ಆ ಒಂದು ಇವಾಗ ಏನೊಂದು ಐಡಿನ ಬಳಸಿದ್ದಾರೆ, ಆ ಐಡಿನ ಪ್ರತಿ ದಿವಸನೂ ಬದಲಾವಣೆ ಮಾಡ್ಕೊಂಡು ಹೋಗಿ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಅಡಗಿದೆ ಅಂತ ನನ್ನಲ್ಲಿ ಅನಿಸುತ್ತೆ. ಇದು ಯಾವುದೇ ಕಾರಣಕ್ಕೂ ಯಾವುದೇ ನಟ ನಟಿಯರ ವಿರುದ್ಧ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಇದು ನಮ್ಮ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ತುಂಬ ದುರದೃಷ್ಟಕರವಾದ ಒಂದು ಸಂಗತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.